ನೋಡ್ರಿ, ಆ ಗುರುಗಳ ಮನ್ಯಾಗ ಸೇವಾ ಮಾಡ್ತಿದ್ರು. ತಮ್ಮ ಮನ್ಯಾಗ ಇಟ್ಟು ದಿನಂಪ್ರತಿ ಏನಪ್ಪ ಅಂದ್ರೆ, ನೀವು ಅಲ್ಲಿ ಹೊಳೆ ಅದ, ಹೊಳೆ ನರ್ಮದಾ ಹೊಳೆ ಅದ, ಆ ಹೊಳೆಯಿಂದ ಒಂದು ಈಗಲೂ ಅದ 100 ಕೊಡ ತರಬೇಕು, ಅರ್ಧ ಕಿಲೋಮೀಟರ್ ತಂದು ತುಂಬಬೇಕು. ಅವರು ತುಂಬ್ತಿತ್ತದು ಹೌದಾ, ಅಷ್ಟು ನೀರು ತರ್ತಿದ್ರು. ಗಂಡ ಹೆಂಡತಿ ಕುಡಿಕೆಯಿಂದ ಬಂದವರು ಸೇವಾ ಮಾಡ್ತಿದ್ರು. ಬಂದವರು ಸೇವಾ, ಎಲ್ಲರಿಗೂ ಪರಮಾತ್ಮ ಸ್ವರೂಪ ಅಂತ ಸೇವಾ ಮಾಡ್ತಕ್ಕಂಥ ಶಿಷ್ಯ ಪರಂಪರೆ ಅದು. ಅಲ್ಲಿ ಏನಾಯಿತು ಅಂದ್ರೆ, ಒಂದು ದಿವಸ ಒಬ್ಬ ಗುಜರಾತದ್ದು ಒಬ್ಬ ಮಹಾತ್ಮ ಸತ್ಪುರುಷ ಪಂಡ್ರಪುರಕ್ಕೆ ಹೋಗಿ ಪಂಡ್ರಪುರ ಗುಡಿ ಮುಂದೆ ಕುಂತ, ಹೇ ವಿಠ್ಠಲ, ನಿನ್ನ ದರ್ಶನ ಹಾಕಿತ, ನಾ ಇಲ್ಲಿಂದ ಅಳಿಗಾಡಂಗಿಲ್ಲ, ಬಾಯಾಗ ನೀರು ಹಾಕಿಲ್ಲ ಅಂತ ಖಡ ನಿಂತ. ಪಂಡ್ರಪುರದಾಗ ರೀ ಇವ್ರು ಅದಾರ, ಪೈಠಣದಾಗ, ಮಹಾರಾಷ್ಟ್ರ ಪೈಠಣದಾಗ ಅದಾರ ಇವರು. ಪಂಡ್ರಪುರದಾಗ ಅವ ಬ್ರಾಹ್ಮಣ ಒಬ್ಬ ಸಾಧು ಬಂದು ಪಂಡ್ರಪುರದಾಗ ಇದ್ರ ಗುಡಿ ಇದ್ರ ನಿಂತಾನ. ದೇವ तुमचे दर्शनाशिवाय मी इकडे जाणार नाही, जेवणार नाही, बसणार नाही. ಹೇ ದೇವ, ನಿನ್ನ ಕೃಪಾ ದರ್ಶನ ಆಗುತ್ತಕ ನಾ ಕುಂಡ್ರಂಗಿಲ್ಲ, ಉಣಂಗಿಲ್ಲ, ಮಲಗಂಗಿಲ್ಲ, ನೀರು ಹಾಕಂಗಿಲ್ಲ. ನಿಂತ 1 ದಿವಸ 2 ದಿವಸ 20-25 ದಿವಸ ಆಯಿತು. ಪಾಂಡುರಂಗ ರಾತ್ರಿ 11 ಗಂಟೆಗೆ ಬಂದು ಹೇಳ್ತಾನೆ. ಯಾರು? ರುಕ್ಮಿಣಿ ಬಂದು ಹೇಳ್ತಾಳೆ, ಯಾಕೆ ನಿಂತಿದೋ ಇಲ್ಲಿ? ಆ ಪಾಂಡುರಂಗ ನಿಂಗೆ ದರ್ಶನ ಕೊಡಂಗಿಲ್ಲ. ಯಾಕೆ? ಪಂಡ್ರಪುರದಾಗೆ ಇಲ್ಲ. ಪಂಡ್ರಪುರದಾಗ ಇಲ್ಲ, ಅವ್ನು ಹೋಗ್ಯ, ನಾವು ಒಬ್ಬಕ್ಕೇ ಇದ್ದೀನಿ. तू का बरं थांबतो इकडे? तुम्हाला भेटणार नाही पांडुरंग. ಅವ ಅಂದ, ಪಾಂಡುರಂಗ ಹೋಗ್ಯಾನ. ಎಕಡೆ ಹೋಗ್ಯಾನವ? ದೇವ್ರ ಎಕಡೆ ಹೋಗ್ಯಾನ ನೋಡು. ಅವ ಪೈಠಣಕ್ಕೆ ಏಕನಾಥ ಮಹಾರಾಜನ ಮನ್ಯಾಗ ಕಸ ಮೊಸರಿ ಬೆಳ್ಯಾಕತ್ಯಾನ. ಇಲ್ಲಿಲ್ಲ. ಆಶ್ಚರ್ಯ ಆಯ್ತು ಅವನಿಗೆ, ಸಾಧುಗೆ. ಏಕನಾಥ ಮಹಾರಾಜನ ಮನೆಯೊಳಗೆ ಸ್ವತಃ ಪಾಂಡುರಂಗ ಅಲ್ಲಿ ಅದಾನ. ಏಕನಾಥ ಮಹಾರಾಜರು ಪರಮ ಗುರು ಭಕ್ತರು, ಅವ್ರ ಗುರುಗಳ ಗೃಹಸ್ಥರು, ಪರಮ ಗುರು ಭಕ್ತರು, ಗುರುಸೇವೆ ಮಾಡತಕ್ಕಂಥವ್ರು, ನಿತ್ಯ ಗಂಡ ಹೆಂಡತಿ ಅವ್ರ ಮನ್ಯಾಗ ಅದಾನ. ಪಾಂಡುರಂಗ ಇಲ್ಲಿ ಉಳಿದಿಲ್ಲ ಅಂದ್ರೆ ಸಾಧು ಓಡ್ಕೋತಿ ಪೈಠಣಕ್ಕೆ ಹೋದ. ಪಂಡ್ರಪುರದ ಪೈಠಣಕ್ಕೆ ಹೋದ. ಅವ್ರು ಕೇಳ್ಕೋತ ಹೋದ. ನೋಡ್ತಾನೇಪ್ಪ ಅಂತ ಕೇಳಿ ಜನ ಸಾಧುಗಳು ಬರ್ತಾರೆ, ಸೇವಾ ಮಾಡಕತ್ಯಾರ, ಯಾರು ಊಟ ಮಾಡಕತ್ಯಾರ. ಅವ್ರ ಹೆಂಡ್ತಿ ಗಿರಿಜಾಬಾಯಿ, ಓ ಯಾ ಜೇವ, ಸ್ನಾನಕರ, ಅಂಗುಳಕರ, ಜೇವ, ಎಲ್ಲರಿಗೂ ವ್ಯವಸ್ಥೆ. ಆಕೆ ಗಂಡ ಹೆಂಡ್ತಿ ಇಬ್ಬರು ಬಂದವ್ರಿಗೆ ವ್ಯವಸ್ಥೆ ಮಾಡೋರು, ನೀಡೋರು. ಪಾಂಡುರಂಗ ಅಲ್ಲಿ ಒಬ್ಬ ಹುಡುಗ ಆಗಿ ಹೋಗ್ತಾನೆ. ಹೋಗಿ ಅವ್ರ ಮನೆ ಮುಂದೆ ನಿಂದಿರ್ತಾನೆ. ಕಣ್ಣಾಗ ನೀರು 1 ಸವನ ಹರಿತಾವ, ಸೋರಕತ್ತೇವ, ಅಳಕತ್ತೇವ. ಪರಮಾತ್ಮ ಅದನ್ನು ಗಿರಿಜಾಬಾಯಿ ನೋಡಲ್ದು, ಅವ್ರ ಹೆಂಡ್ತಿ ನೋಡಿಲ್ದು. ಗಂಡ, ಅರೆ ಯಾವೋ ಕೋಣಿ ಮುಲ್ಗ ಅಲ್ಲ ಆತ ರಡತ್ ಥಾಂಬಲೆಲ್ಲ ತೆನ ಹಾಕಿ ಮಾರಕ್ಕೆ ಆತ್ ಬೋಲ್ಗೆ. ಯಾರೋ ಅಳಕತ್ಯಾರ ನೋಡ್ರಿ, ಏನು ಕರೆಸ್ರಿ, ಒಳಗೆ ಕರ್ಕೋರಿ. ಕರಿದೇನದ ಕರಿ, ಅವ್ರಿಗೆ ಊಟ ಮಾಡಿಸು, ಏನು ಬೇಕಾದ ಊಟ ಮಾಡಿಸು, ಏನು ಕೊಡು ಅಂದ. ಅವ್ರಿಗೆ ಕರೆದ್ರೆ ಅವನಿಗೆ ಬಾ ಅಳವನಿ, ಒಳಗೆ ಬಾರಪ್ಪ, ಒಳಗೆ ಬಾರ. ನಾ ಬರಂಗಿಲ್ಲ ಅಂದ. ಯಾಕೆ? ನಾ ಉಣ್ಣಕ್ಕೆ ಬಂದಿಲ್ಲ, ನಿಮ್ಮ ಮನ್ಯಾಗ ಏನು ಅಡುಗೆ ಮಾಡ್ತಾನ ಅವನು ಭೇಟಿಗೆ ಬಂದೀನಿ. ಇಲ್ಲಾರು ಅಡುಗೆ ನಮ್ಮಲ್ಲಿ ಅಡುಗೆ ಮಾಡ್ತಾನ ಒಬ್ಬ ಮನುಷ್ಯ ಅದಾನ, ಅವನ ಹೆಸರು ವಿಠೆ ಅದ. ವಿಠೆ ಅಂತ ಹೆಸರು ಅದ ನಮ್ಮ ಮನ್ಯಾಗ. ನಾ ಅವನ ಭೇಟಿಗೆ ಬಂದೀನಿ. ದಿನ ಸೇವಾ ಮಾಡ್ತಿದ್ದವ, ಸಂತರ ಸೇವಾ, ಅಡುಗೆ ಮಾಡವ. ಇಷ್ಟು ಚಂದ ಅಡುಗೆ, ಎಲ್ಲರೂ ಬಂದ ಕರೆಯವ, ತೊಳೆಯವ, ಬಳೆಯವ, ಅರ್ಬಿ ಒಯ್ಯವ. ಈಗಿನ ಕಾಲಕ್ಕಾರ ಸಿಗಂಗಿಲ್ಲ, ಕೆಲಸ ಮಾಡೋರು ಸಿಗಂಗಿಲ್ಲ. ಅಂಥವ್ರ ಮನೆಗೆ ಎಲ್ಲ ಕೆಲಸ. ದಿನ 100 ಕೊಡ ನೀರು ತಂದು ಟಾಕಿ ನೀರು ತುಂಬವ, ಅಡುಗೆ ಮಾಡವ, ಭಾಂಡೆ ತೊಳೆಯವ. ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೇನಪ್ಪ ಅದು ಮಾಡ್ತಕ್ಕಂಥವ ಅವ ವಿಠ್ಯ ಒಳಗೆ ಅದಾನ. ಅವನ ಭೇಟಿಗೆ ಬಂದೀನಿ ಅಂದ. ಅವನಿಗೆ ತೋರಿಸಿರಿ, ನಾ ಊಟವಲ್ಲ. ಪಾಂಡುರಂಗ ಬಂದಾನ. ನಾ ಊಟ ಮಾಡಕ್ಕೆ ಬಂದಿಲ್ಲ, ಆ ವಿಠ್ಯಾಗ ತೋರಿಸ್ರಿ, ನಿಮ್ಮ ಮನ್ಯಾಗ ಅಡುಗೆ ಅವನಿಗೆ ತೋರಿಸ್ರಿ. ಬರ್ರಿ ಭಾಳ ಸೋಯ್ತು, ನಮ್ಮ ಮನೆಗೆ ಬಂದು ಇಲ್ಲೇ ಉಳ್ದಾನವ, ಬರ್ರಿ. ಯಾರೂ ಇಲ್ಲಂತ ಅವನಿಗೆ, ಯಾರು ಅವ್ವ ಅಪ್ಪ ಇಲ್ಲ ಅಂತ ನಮ್ಮ ಮನೆಯಾಗ ಉಳ್ದಾನ, ಇಟ್ಕೊಂಡಿದ್ದೀವಿ ಅವನಿಗೆ. ಅಡುಗೆ ಅವನೇ ಮಾಡ್ತಾನೆ, ಎಲ್ಲ ಅವನೇ ಮಾಡ್ತಾನೆ. ಬರ್ರಿ ಕರ್ಕೊಂಡು ಹೋಗ್ತಾರೆ. ಒಳಗೆ ಕರ್ಕೊಂಡು ಹೋಗೋ ತನಕ ವಿಠ್ಯ
ಅಲ್ಲಿ ಹೋಗಿಬಿಟ್ಟಿದ್ದ, ಅಲ್ಲಿ ಇರಲಿಲ್ಲ. ಎಲ್ಲ ಕಡೆ ಹುಡುಗಿದ್ರು, ಇಲ್ಲ, ವಾಪಸ್ ಪಂಢರಪುರಕ್ಕೆ ವಿಠೋಬ ಹೋದ. ಪುಣ್ಯಾತ್ಮರೇ, ಯಾರು ಗುರುಸೇವಾ ಮಾಡ್ತಾರೆ ಮನಸ್ಸಿಂದ ಅವ್ರ ಮನೆಗೆ ಪರಮಾತ್ಮ ವಸ್ತಿ ಮಾಡ್ತಾನೆ, ಸೇವಾ ಪರಮಾತ್ಮ ಮಾಡ್ತಾನೆ. ನಮ್ಮ ಮನಸ್ಸು ಇಲ್ಲದು, ಸುಮ್ಮನೆ ಏನೋ ಮಾಡ್ತೇವೆ ನಾವು, ಪರಮಾತ್ಮ ಕೆಲಸ ಮಾಡ್ತಾನೆ. ಅಷ್ಟು ಭಕ್ತಿ ಗೊತ್ತಿರಬೇಕು ನಿಮಗೆ. ಪಂಢರಪುರದಾಗ ಬೀಸ್ತಿರು ಗಂಡ ಹೆಂಡತಿ ಬೀಸಿದ್ರೆ ಅವ್ರು ಬೀಸ್ತಾ ಬೀಸ್ತಾ ಮಕ್ಕೊಂಡ್ರೆ ರಾತ್ರಿ ಪಾಂಡುರಂಗ ಬಂದು ಬೀಸ್ತಿದ್ದ ಕೈ ಹಿಡಿದ ಕಿಸಿಂದ. ಗುರುಭಕ್ತರ ಹಂತ್ಯಕ್ಕೆ, ಸೇವಾ ಮಾಡೋರ ಹಂತ್ಯಕ್ಕೆ ಪರಮಾತ್ಮ ಸ್ವಯಂ ಏನಪ್ಪ ಅಂತ ಕೇಳಿದ್ರೆ ಅದಕ್ಕೆ ಏನೂ ಮಾಡೋಂಗಿಲ್ಲ. ಅದಕ್ಕೆ ಗುರುಗಳ ಕೃಪಾ ಪಡೆಯೋಕ್ಕೆ ಪ್ರಯತ್ನ ಮಾಡಿರಿ, ಸಾಕು ಸಾಕು, ಕೃಪಾ ಮಾಡಿ ಸಾಕು. ಅವ್ರು ಒಂದು ಮಾತು ಹೇಳ್ತೆ, ಅವರು ನಿನಗೆ ನನ್ನವ್ರು ಅನ್ಬೇಕು ನೋಡಿ, ಇಷ್ಟೇ ವಾಸ, ಉಳುಕಿದೇನು ಬೇಡ. ಅವ ನನ್ನವ ಅಂದರೂ ನೀವು ಉದ್ಧಾರ ಆದೆ, ನೀವು ಓದಬೇಡ, ಕೇಳಬೇಡ, ಬರಿಬೇಡ, ಏನು ಬೇಡ, ನನ್ನವ ಅನ್ಬೇಕು. ಅವರು ನನ್ನವಂತ ಸುಮ್ಮನೆ ಅಂತಾರೆ. ಲಗ್ನ ಆಗ್ಯದಿಲ್ಲ ನಿಮ್ಮದು? ಲಗ್ನದಾಗ ಏನು ಹಾಕ್ಯದ್ರಿ? ಲಗ್ನದಾಗ ನಿಮಗೆ ಇಬ್ಬರಿಗೆ ಏನಾಗ್ಯದ? ಹಂಗಿದ್ದಂಗೆ ಇದ್ದೀರಿ. ಏನು ಖರನ ಕೆಂಪಾಗ್ಯಾಳ, ಗಿಡ್ಡಕ್ಕೆ ಉದ್ದಾಗ್ಯಾಳ? ಮತ್ತು ಖರ್ಚು ಎಷ್ಟು ಮಾಡ್ತೀರಿ? 50 ಲಕ್ಷ 60 ಲಕ್ಷ. ಲಗ್ನಕ್ಕೆ 50 60 ಲಕ್ಷ. ಏನಾಗ್ಯದ? ಖರನ ಕೆಂಪಾಗ್ಯಾಳ, ಗಿಡ್ಡಕ್ಕೆ ಉದ್ದಾಗ್ಯಾಳ, ಏನಿಲ್ಲ ರೀ. ಏನಾಗ್ಯದ? ಮಜೆ ಆಗ್ಯದಲ್ರಿ. ಅಷ್ಟು ಇಬ್ಬರು ಕೂಡ ಕುಣಿಸಿರ್ತಾರೆ, ಹೌದಾ? ಕುಣಿಸಿರ್ತಾರಿಲ್ರಿ. ಹಾಂ, ಆಕೆ ಏನಂತಾಳೆ? ನನ್ನವ. ಅವ ಏನಂತ? ನನ್ನಕ್ಕಿ. ನನ್ನವ ನನ್ನಕ್ಕಿ ಅನ್ನಕ್ಕೆ 50 ಲಕ್ಷ ಖರ್ಚದು. ಅದಕ್ಕಿಂತ ಮೊದಲು ದಾರಿಗೆ ಹುಡುಗಿ ನನ್ನಕ್ಕಿ ಅಂದ್ರೆ ನೋಡಿ, ನೀನು ಬಾಯಾಗ ಹಲ್ಲು ಒಂದರ ಉಳಿತಾವ? ಹಾಂ, ಮದಿ ಯಾಕೆ ಮುಂಚೆ ಅಂದ್ರೆ ನೋಡಕ್ಕೆ ನನ್ನಕ್ಕಿ ಅಂತ. ಏಟು ಖರ್ಚಾಯಿತು? ನನ್ನಕ್ಕಿ ನನ್ನವನಾಗ 50 ಲಕ್ಷ ಖರ್ಚು ಮಾಡಿದ್ರಲ್ಲ. ಗುರು ನಿಮಗೆ ನನ್ನವ ಅನ್ಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದು ತಲೆಗೆ ಬರ್ತದೆ ನಿಮಗೆ? ಬರ್ತದೆ? ಏನು ಕೊಟ್ಟರು ಯಪ್ಪ? ಮದ್ಯಾಗ ಹುಡ್ಕಾಡಿ ಮಾವಂದು ಅತ್ತಿ ಕಾಲು ಬೀಳ್ತೀವಿ. ಏನು ಕೊಟ್ಟಾಳೆ? ಮಲಮೋಸದ ಮುದ್ದೆ ಕೊಟ್ಟಾರ, ಮತ್ತೇನು ಕೊಟ್ಟಾರ? ಒಂದು ಹೆಣ್ಣು ಕೊಟ್ಟಾರ, ಒಂದು ಗಂಡು ಕೊಟ್ಟಾರ. ಕಾಲು ಹುಡುಕಾಡಿ ಬೀಳ್ತೇವೆ. ಪರಮಾತ್ಮ ಮಾಡ್ತಾನೆ ನಿಮ್ಗೆ ಸದ್ಗುರು. ಅವನಿಗೆ ತೆಲಿಬಾಕ ನಾಚಿಕೆ ಬರ್ತಾನೆ ಅಂತ ಕೇಳಿದ್ರೆ ಎಂಥ ನಾಚಿಕೆಗಿಡಿರ್ಬೇಕು ಮನುಷ್ಯ. ಎಲ್ಲಿ ಅದ ಅಲ್ಲಿ ಮಾಡಂಗಿಲ್ಲ ನಾವು. ಅದಕ್ಕೆ ಹೇಳ್ತಾರೆ ಅವರು, ಪ್ರಣಿಪಾತೇನ. ಹೆಣ್ಣು ಕೊಟ್ಟು ಹುಡುಗಿ ಅವ್ವ ಅಪ್ಪ ಕಾಲು ಬೀಳ್ತೀರಿ. ಏನು ಕೊಟ್ರೆ? ಒಂದು ಮಾಂಸದ ಮುದ್ದೆ ಕೊಟ್ರೆ, ಮತ್ತೇನು ಕೊಟ್ರೆ? ಎಲ್ವಾ ತಗೋಲ್ಲ. ಅದು ಬಿಟ್ಟು ಏನದ ರೀ? ಹೆಣ್ಣ ಏನದ? ಎಲ್ವಾ ತಗೋಲ್ಲ. ಭಾಳ ಚಂದ ಕಾಣ್ತದೆ. ದಿನ ಸೋಪ್ ಹಚ್ಕೋದು ಹಾಗೆ ಒಂದು 2 ದಿನ ಹ್ಯಾಂಗದು ಹಾಗೆ ಬಿಡ್ರಿ. ಕಣ್ಣೊಂದು ಹಾಗೆ ಬಿಡ್ರಿ, ಮೂಗನೊಂದು ಹಾಗೆ ಬಿಡ್ರಿ, ಬಾಯೊಂದು ಹಾಗೆ ಬಿಡ್ರಿ. ನಿಮ್ಮ ಸಮೀಪ ಯಾರು ಬಂದ್ರೆ ಕೇಳ್ರಿ ನೀವು. ಹಾಂ, ಎಷ್ಟು ಶ್ಯಾಂಪೂ, ಎಷ್ಟು ಸೋಪು, ಎಷ್ಟು ಪೌಡರ, ಇವೆಲ್ಲ ಎದಕ್ಕೆ ಅದಾವ್ರಿ? ಇಂಥದ್ದು ಕೊಟ್ಟ ಅತ್ತಿ ಮಾವು ಹುಡುಗಿ ಕಾಲು ಬೀಳ್ತೀರಿ. ಪರಮಾತ್ಮ ತಂದು ನಿಮಗೆ ಕೈಯಾಗ ಕೊಟ್ಟು ಗುರುಗಳಿಗೆ ತೆಲಿಬಾಕ ನಾಚಿಕೆ ಬರ್ತಾವಂದ್ರೆ ನಿನ್ನಂಥ ನಾಚಿಗೇಡಿ ಜಗತ್ನಾಗ ಯಾರು ಇರ್ಬೇಕು? ಪರಮಾತ್ಮ ನಿಮ್ಮ ಕೈಯಾಗ ಕೊಡ್ತಾನೆ. ನೀನೇ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ. ನೀ ಸಾಕ್ಷಾತ್ ಪರಮಾತ್ಮ ಇದೆಯೋ ಅಂತ ಬ್ರಹ್ಮ ತಂದು ಕೊಡ್ತಾರಲ್ಲ, ಅವನಿಗೆ ಏನು ಕೊಡೋಕ್ಕೆ ಸಾಧ್ಯ ಅದ ರೀ? ಅದಕ್ಕೆ ಶಾಸ್ತ್ರ ಅಂತಾರೆ ನಮಗೇನಪ್ಪ ಅಂತ ಕೇಳಿದ್ರೆ, ಗುರುವಿನ ಉಪಕಾರ ಆಗಂಗಿಲ್ಲ. ಅದಕ್ಕೆ ಹೆಂಗೆ ಮಾಡ್ಬೇಕ್ರಿ? ಕೇಳ್ಬೇಕ್ರಿ. ನಾವು ಹೋಗಿದ್ದೇವ್ರಿ, ನಮಗೆ ಮಾತಾಡ್ಸೇ ಇಲ್ರಿ. ಯಾಕೆ? ಏನು ರೊಕ್ಕ ಕೊಟ್ಟಿದ್ದು ಮಾತಾಡ್ಬೇಕಂತ ನೇಮ್ ಅದ? ಏನು ನಿನ್ನ ಕೆಲಸ ಅದ, ಅವ್ರ ಕೆಲಸ ಅದ? ನಿನ್ನ ಕೆಲಸಕ್ಕೆ ನೀ ಬಂದಿದೆ ಅಂತ ನಮಗೆ ಮಾತಾಡ್ಸೇ ಇಲ್ರಿ. ನಮಗೆ ಕೊಂಡ್ರೆ ಅಂದಿಲ್ರಿ. ಏನು ಬೀಗ ಹಾಕ್ಕೊಂಡ್ರು ಮಾತಾಡ್ದಕ್ಕೆ ಕೇಳಿದ್ರಂದ್ರೆ ನೀನು ಹಣೆ ಬರೋ ಚಲೋ ಅಂತ ತಿಳ್ಕೊ. ಯಾರಪ್ಪ ಅಂತ ನಿನಗೆ ಕೇಳಿದ್ರಂದ್ರೆ ನಿನ್ನ ಜನ್ಮ ಉದ್ಧಾರ ಆಯ್ತು ಅಂತ ತಿಳ್ಕೊ. ಅದು ಪುಣ್ಯ ಬೇಕು ಗುರುಗಳು ನೀವು ಯಾರು ಅಂತ ಕೇಳಕ್ಕೆ. ಅದಕ್ಕೇನಂತ ಪರಿಪ್ರಶ್ನೆಯನ್ನು ಕೇಳಿಲ್ಲ ಅಂದ್ರೆ ಏನು ಮಾಡಬೇಕು? ನಾವು ಅಭ್ಯಾಸ ಮಾಡುವಾಗ ಅಪ್ಪವ್ರ ಅಂತ ಶಿವಪುತ್ರ ಗೊತ್ತಾರ ನಿಮಗೆಲ್ಲ. ಅಭ್ಯಾಸ ಮಾಡುವಾಗ ನಮಗೆ ಒಂದೊಂದು ಪದ, ಒಂದು ಅಕ್ಷರ ತಿಳಿತಿಲ್ಲ, ಅರ್ಥ ಆಕ್ಕೈತಿಲ್ಲ, ಸರಿ ಆಕ್ಕೈತಿಲ್ಲ. ಅವರು ಅಲ್ಲಿದು ಪ್ರವಚನ ಮುಗಿದ ಕೂಡಲೇ ಬಂದ, ಮುತ್ಯಾನ ಚಹಾ ಕುಡಿತೀರ? ನಾವು ಹೋಗಿ ಮುಂದೆ ನಿಂದಿರ್ಬೇಕು. ಯಪ್ಪ
ಯಪ್ಪ ಅವ್ರು ಮಾತಾಡೋದೇ ಕಮ್ಮಿ, ಅವ್ರು ಗುರುಗಳು ಮಾತಾಡ್ತಿದ್ದೆ ಜಾಸ್ತಿ. ಏನು ನಾವು 20 ಮಾತಾಡೋದು ಬಂದವು. ನಾ ಯಪ್ಪ ಅಂತಂದಳು. ಒಂದಿನ ಅಲ್ಲ, 2 ದಿನ ಅಲ್ಲ, ಒಂದು ದಿವಸ ನಾನೇ ಸಣ್ಣವಿದ್ದೆ, ನನಗೆ ಮುಂದೆ ಮಾಡ್ತೀರಿ ಎಲ್ಲರೂ. ಮಡ್ದಾಗಿದ್ದೆ ನನಗೆ ನೀನೇ ಕೇಳ. ನಾ ಹೋಗಿ ಮುಂದೆ ನಿಂದಿರ್ತಿದ್ದೆ. 2-3 ದಿವಸ ಆದ ಕೂಡ ಒಂದು ದಿವಸ ಯಪ್ಪ ಇದು ತಿಳಿದಿಲ್ಲ ರೀ ಮೇಲೆ ಬಂದರು, ಹೊಡಿತಾರೆ ನನಗೆ. ನಾ ಹಿಂದೆ ಸರದೆ. ಹೊಡ್ಯಕ್ಕೆ ಬಂದಿಲ್ಲ ಅವರು, ನೀ ಅನ್ನೋದಕ್ಕೆ ಹೇಳಕ್ಕೆ ಬಂದಿದ್ರು. ಅವಾಗ ಕೇಳಿದ್ರು ನನಗೆ. ನಮಗೆ ಅನುಮಾನ ಪ್ರಮಾಣದಾಗ ವ್ಯತ್ಯಾಸ ಬಂತು. ಕೇಳಕ್ಕೆ 7 ದಿವಸ ಕೇಳಿದ್ರೆ 1 ದಿವಸ ಮಾತಾಡಿದ್ರು. ಶಿವಪುತ್ರಪ್ಪ ಅವ್ರು ಹಿಂಗೆ ಹೇಳ್ತಿರು, ಹೇಳುವಾಗ ಸ್ಪಷ್ಟ ಹೇಳಿಬಿಡ್ತಿರು. ಅದು ತಿಳಿಲಿಲ್ಲ ಅಂದ್ರೆ ಈ ಬುದ್ಧಿಗಡೆ ಅಂತ ತಿಳ್ಕೊತಿರೋ, ಹೇಳ್ತೀವಿ ಹೊಳ್ಳಿ ಅಂದ್ರೆ ಹೇಳ್ತಿದ್ದಾರೆ ಅವರು. ಹೇಳುವಾಗನೇ 10 ಸಲ ಹೇಳ್ತಿರು, ಚಂದ ಹೇಳ್ತಿದ್ರು. ಯಾಕೆ ಮೇಲೆ ಕೇಳ್ಬೇಕ್ರಿ. ಅವ್ವ ತೊಟ್ಲಾಗ ಕೂಸ ಹತ್ತರೆ ಮಲಿ ಕುಡಿಸ್ತಾಳ್ರಿ, ಇಲ್ಲ ಕುಡಿಸ್ತಾಳೆ, ಮಕ್ಕೊಂಡೋದು ಬಿಡು ಅಂತಾಳಕ್ಕೆ. ಮಕ್ಕೊಂಡೋದು ಬಿಡು, ನಡಿ ಕೆಲಸ ಮಾಡೋದಂತ ಕೆಲಸ ಅಳಾಗಬೇಕದು. ಹತ್ರನೇ ಹೆಂಗೆ ತಾಯಿ ಎಲ್ಲ ಕೆಲಸ ಬಿಟ್ಟು ಕುಡಿಸ್ತಾಳಲ್ಲ, ಹಂಗೆ ಶಿಷ್ಯನು ಕೂಡ ಪರಿಪ್ರಶ್ನೆಯನ್ನು ಹೊಳ್ಳಿ ಕೇಳಬೇಕು. ಹೇಳಿ ನಾಳೆ ಅಂದ್ರೆ ಗುರುಕೃಪಾ ಆಕೈರಪ್ಪ, ಇಲ್ಲ ಗುರುಕೃಪಾ ಆಗೋದಿಲ್ಲ. ಅವ್ರದ್ದು ಆಯಿತು ಅಂತ ಕೇಳಿದ್ರೆ, ಬೆಳಗಾವಿ ಜಿಲ್ಲೆದಾಗ ಒಂದು ಮಠ ಅದ, ಭಾಳ ಶುದ್ಧಿ ಪುರುಷರ ಮಠ. ಒಬ್ಬ ಮನುಷ್ಯ ಏನು ಕಲೀಲಾರ್ದ ಮನುಷ್ಯ ಏನು ಸೇವೆ ಮಾಡ್ತಾನ ಶಾಸ್ತ್ರ ದಿನಂಪ್ರತಿ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ 2 ಗಂಟೆಗೆ ಎದ್ದು ತವಗದ ಬಾಳಯ್ಯನವ್ರ ಮಠ ಅಂತ ಅದ, ಅಲ್ಲಿ ಬಾಳಯ್ಯ ಅಂತ ಮಠ ಅದ. ಅವ ಏನು ಮಾಡ್ತಿರು, ದಿನಂಪ್ರತಿ 3 ಗಂಟೆಗೆ ಬಂದು ಎಲ್ಲ ಸ್ವಚ್ಛ ಮಾಡಿ ಏನಪ್ಪ ಹಾಕಿ ನಮಸ್ಕಾರ ಮಾಡಿ ನಿಂತು ನಮಸ್ಕಾರ ಮಾಡಿ ಹೋಗ್ತಿದ್ದ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಅವರಿಗೆ ಗುರುಗಳಿಗೆ ಭೇಟಿ ಇಲ್ಲ, ತಪ್ಪಿಲ್ಲ. 8 ವರ್ಷ 7 ವರ್ಷ ತನಕ ದಿನ ಸೇವೆ ಮಾಡವ. ಗುರುಗಳು ಮುಂಜಾನೆ ಬಂದು ಕೂಡ ಯಾರೆಲ್ಲ ಸ್ವಚ್ಛ ಮಾಡಿಕಿಂದ ಒಂದು ಹರಿ ಕಟ್ಟಿಗೆ ಮತ್ತು ಅಡ್ಗನ ಕಟ್ಟಿಗೆ ಉರಿಯಾಕೆ ಮಠಕ್ಕೆ ಇಟ್ಟು ಹೋಗ್ತಿದ್ದೆ. ಯಾರು ಮಾಡ್ತಾರಪ್ಪ, ಭೇಟಿನೇ ಆಗಿಲ್ಲ, ಏನು ಕೇಳಿಲ್ಲ ಅಂತ ತಿಳ್ಕೊಂಡು ಒಂದು ದಿವಸ ಏನಪ್ಪ ಅಂದ್ರೆ ಗುರುಗಳು ನೋಡಬೇಕಂತ ತಿಳ್ಕೊಂಡು ರಾತ್ರಿ 3 ತನಕ ಭಾಗದಾಗ ಹಾಗೆ ಕುಂತಾರೆ. ಅವ ಏನಪ್ಪ ಚಳಿ ಹೊಡೆದು ನೀರು ಹೊಡೆದು ರಂಗೋಲಿ ಹಾಕಿ ಹೊರಿ ಕೆಳಗಿಟ್ಟು, ಗುರುನಾಥ ನನ್ನ ಮೇಲೆ ಕೃಪಾ ಮಾಡವಪ್ಪ ಅಂತ ಅನ್ನೋಕೆ ಗುರುಗಳು ಮುಂದೆ ಹೋಗಿ ನಿಂತಿರ್ತಿರ್ತು.